ಇಂದು ಎಐಯುಟಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಈ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜನೆಗೊಂಡಿರುವಂತಹ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಇವತ್ತು ಸುಮಾರು 7 ಜಿಲ್ಲೆಯಿಂದ ಕೂಡ ಅಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದ್ದಾರೆ. ಇವತ್ತು ಎಲ್ಲಾ ಒಂದು ರಾಜ್ಯದ ಆಶಾ ಕಾರ್ಯಕರ್ತರ ಬೇಡಿಕೆ ಒಂದೇ ಬೇಡಿಕೆ ಇದೆ. ಹೋದ ವರ್ಷ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ರು, ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ರೂಪಾಯಿ ಮಿನಿಮಮ್ ಬರಂಗ ನಾವು ಯೋಜನೆ ರೂಪಿಸ್ತೀವಿ, ಅದನ್ನ ಕಾರ್ಯಗತಗೊಳಿಸಿ ಹೇಳಿದ್ರು. ಆ ಒಂದು ಯೋಜನೆ ಇಲ್ಲಿವರೆಗೂ 1 ವರ್ಷ ಆದ್ರೂ ಕೂಡ ಇನ್ನು ಕಾರ್ಯಗತಗೊಳಿಸಿಲ್ಲ. ಅದನ್ನ ಇಮಿಡಿಯೇಟ್ ಆಗಿಬಿಟ್ಟು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಹೋದ ವರ್ಷ ಪ್ರತಿಭಟನೆಯಲ್ಲಿ, ಅದನ್ನ ಜಾರಿಗೆ ತರಬೇಕಂತ ನಾವಿತ್ತು ಒತ್ತಾಯಪಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸುಮಾರು 7,000 ಆಶಾ ಕಾರ್ಯಕರ್ತರನ್ನ ತೆಗಿಬೇಕನ್ನೋ ಒಂದು ಹುನ್ನಾರ ನಡೀತಾ ಇದೆ. ಆ ಹುನ್ನಾರವನ್ನ ಕೈ ಬಿಡ್ಬೇಕಂತ ಹೇಳ್ಬಿಟ್ಟು ನಾವಿವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ, ಈ ಬರ್ತಕ್ಕಂತ ತಿಂಗಳಲ್ಲಿ ಮಾರ್ಚ್ ನಲ್ಲಿ ಏನು ಬಜೆಟ್ ಅಧಿವೇಶನ ನಡೀತಾ ಇದೆ, ಆ ಬಜೆಟ್ ಅಧಿವೇಶನದಲ್ಲಿ ಹಣಕಾಸು ಸಚಿವರು ಕೂಡ ಆಗಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತರ 10,000 ಕನಿಷ್ಠ ವೇತನವನ್ನ ಘೋಷಣೆ ಮಾಡಬೇಕಂತ ಹೇಳಿ ನಾವಿತ್ತು ಒಕ್ಕೂರಿನಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ 42,000 ಆಶಾ ಕಾರ್ಯಕರ್ತರು ನಾವು ಒತ್ತಡ ಮೇಲಿರ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇದು ಗಮನಕ್ಕೆ ತಗೊಂಡ್ಬಿಟ್ಟು ಇವತ್ತಿನ ಇಷ್ಟು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವ್ರು ಕೇವಲ ತಮ್ಮ ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕಂತ ಬೇಡಿಕೆಯಿಂದ ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸುಳು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು ಮೂಲೆಯಿಂದ ಹಳ್ಳಿಗಳಿಂದ ಇವತ್ತು ಈ ಒಂದು ನಗರಕ್ಕೆ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಶಾ ಕಾರ್ಯಕರ್ತರ ಒಂದೇ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಕನಿಷ್ಠ ವೇತನ 10,000 ರೂಪಾಯಿ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ರು, ಅದನ್ನ ಈಡೇರಿಸಬೇಕು. ಈ ಬರ್ತಕ್ಕಂಥ ಬಜೆಟ್ ನಲ್ಲಿ ಅದನ್ನ ಜಾರಿಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಬಜೆಟ್ ನಲ್ಲಿ ಜಾರಿ ಮಾಡಲಿಲ್ಲಪ್ಪ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ 42,000 ಆಶಾ ಕಾರ್ಯಕರ್ತರು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಠಿಕಾಣೆ ಹಾಕ್ತಾರೆ. ಆ ಒಂದು ಆದೇಶ ತಗೊಳ್ಳೋವರೆಗೂ ಅಲ್ಲಿಂದ ವಾಪಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಾಘವೇಂದ್ರ ಎಂಜಿ, ಎಐಟಿಸಿ ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ಈ ಒಂದು ನಮ್ಮ ಹೋರಾಟದ ಈ ಕುರಿತು ನಮಗೆ ಸರ್ಕಾರ ಏನು ಹಿಂದೆಲೆ ನಾವು 2025 ಜನವರಿ ತಿಂಗಳಲ್ಲಿ ಒಂದು 4 ದಿನಗಳ ಕಾಲ ಬೆಂಗಳೂರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟಗಳಲ್ಲಿ ನಮಗೆ ಮುಖ್ಯಮಂತ್ರಿಯವರು ಮಾತು ಕೊಟ್ಟಿರುವಂತೆ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ, ಎಲ್ಲ ಆಶಾ ಕಾರ್ಯಕರ್ತರು 10,000 ರೂಪಾಯಿ ಬರುವಂಗೆ ನಾನು ಈ ಮುಂದೆ 25 ಮತ್ತೆ ನಾವು ಬಜೆಟ್ ನಲ್ಲಿ ಮತ್ತೆ ನಿಮಗೆ ಕೂಡ ಎತ್ತರ ಮಾಡ್ತೀವಿ ಅಂತ ಕೂಡ ಘೋಷಣೆ ಕೊಡುತ್ತೆ ಸರ್ಕಾರ. ಆದ್ರೆ ಅಲ್ಲಿವರೆಗೆ ಇಲ್ಲಿರೋ ಅನೇಕ ಮೀಟಿಂಗ್ ಗಳನ್ನ ಮಾಡಿದೆ, ಅನೇಕ ಹೋರಾಟಗಳನ್ನ ಮಾಡಿದೆ ಕೂಡ ಸರ್ಕಾರ ಯಾವುದೇ ನಮ್ದು ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಬರೀ ಈಗೇನು ಕೇಳ್ತಾರೆ, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ ಅಂದ್ರೆ ಸರ್ಕಾರ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಈಗಾಗಲೇ 7,000 ಆಶಾ ಕಾರ್ಯಕರ್ತರು ಹೆಚ್ಚಿಗಾಗಿದ್ದಾರೆ. 7,000 ಆಶಾ ಕಾರ್ಯಕರ್ತರನ್ನ ತ್ವರಿತಗೊಳಿಸ್ತೇವೆ ಅಂತ ಸರ್ಕಾರ ಈಗ ಆದೇಶ ಹೊರಡಿದೆ. ಆ 7,000 ಆಶಾ ಕಾರ್ಯಕರ್ತರಿಗೆ ತ್ವರಿತಗೊಳಿಸಿ ಇರುವಂತ ಜನಸಂಖ್ಯೆಯ ಮೇಲೆ ಆಶಾ ಕಾರ್ಯಕರ್ತರು 1,000ರಿಂದ 2,000ವರೆಗೆ ಒಂದು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ಬೇಕಂತ ಹೇಳಿ ಈಗ 7,000 ಆಶಾ ಕಾರ್ಯಕರ್ತರು ತ್ವರಿತಗೊಳಿಸಲು ಕುಂತಿದ್ದಾರೆ. ಆದ್ರೆ ಈ ಒಂದು ಕಡೆ ಸರ್ಕಾರದ ಆಶಾ ಕಾರ್ಯಕರ್ತರು ಕೆಲಸ ಮಾಡುವಂತ ಹೆಚ್ಚು ಜವಾಬ್ದಾರಿ ಆಗುತ್ತೆ, ಒಂದು ಕಡೆ ನಾನು ಆಶಾ ಕೆಲಸ ಕಳ್ಕೊತಾಳೆ. ಅದು ಕೂಡ ಈ ಸರ್ಕಾರ ಏನು ಉದ್ದೇಶ ಮಾಡಿದೆ ಅಂದ್ರೆ, ಈಗಾಗಲೇ ಒಂದು PSC ಮಟ್ಟದಲ್ಲಿ ಕೂಡ ಒಂದು ಪೇಷಂಟ್ ಬರ್ಬೇಕಂತಂದ್ರೆ ಒಂದು ಮೆಡಿಸಿನ್ ಕೂಡ ಇರಂಗಿಲ್ಲ. ಆಲ್ರೆಡಿ 300 PSC ಆಸ್ಪತ್ರೆಗಳನ್ನು ಬಂದ್ ಮಾಡ್ಲಿಕ್ಕತ್ತಾರೆ. 7,000 ಆಶಾ ಕಾರ್ಯಕರ್ತರನ್ನ ತೆಗಿಲಿಕ್ಕತ್ತಾರೆ. ಆದ್ರೆ ಈಗ ನಾವು ಬೇಡಿಕೆ ಏನಿಟ್ಟಿದ್ರೆ 7,000 ಆಶಾ ಕಾರ್ಯಕರ್ತರನ್ನು ತೆಗೆಯಲು ಈ ಕೂಡ ಕೈ ಬಿಡಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ಮತ್ತೆ ಇದು ಹೋರಾಟ ಪ್ರಾರಂಭವಾಗಿದೆ. ಮುಂದಿನ ಬಂದಿಯಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಏನೇ ಬರ್ಲಿ ಲಾಠಿ ಚಾರ್ಜ್ ಅಲ್ಲಿ ಜೈಲ್ ಬರುವಂತ ಚಳವಳಿಯಲ್ಲಿ ಕೂಡ ನಾವು ಹೋರಾಟವನ್ನು ಮುಂದುವರೆಸ್ತೀವಿ ಅಂತ ಈ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ಈ ಹೋರಾಟ ಏನು ಸರ್ಕಾರ ಮಾತು ಕೊಟ್ಟಿದೆ ಆ ಮಾತಿನ ಪರವಾಗಿ ನಡೆಸ್ಕೊಡ್ಬೇಕು. 10,000 ರೂಪಾಯಿ ಘೋಷಣೆ ಈ ಕೂಡಲೇ ಮಾಡಬೇಕು. ಬರುವಂತ ಬಜೆಟ್ ನಲ್ಲಿ ಕೂಡ ಹೆಚ್ಚುವರಿ ಮಾಡ್ಬೇಕಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಎಐಟಿಸಿ ನಮ್ಮ ಆಶಾ ಜಿಲ್ಲಾ ಅಧ್ಯಕ್ಷರು ನನ್ನ ಹೆಸರು ಶಿವಲಿಂಗಮ್ಮ. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಒಂದು ಜಿಲ್ಲಾ ಮಟ್ಟದ
ಸಾವಿರಾರು ಆಶಾ ಕಾರ್ಯಕರ್ತರನ್ನು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಈ ಒಂದು ಹೋರಾಟದ ಮುಖ್ಯ ಉದ್ದೇಶ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಜೆಟ್ ನಲ್ಲಿ 10,000 ಆಶಾ ಕಾರ್ಯಕರ್ತರು ಕೊಡ್ತೇವೆ ಅಂತ ಆಶ್ವಾಸನೆ ನೀಡಿ ಆ ಆಶ್ವಾಸನೆಯನ್ನು ಸುಳ್ಳು ಮಾಡಿದಾರೆ. ಇವತ್ತ ಒಂದು ಕಡೆ ಈ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾ ಇದಾರ, ಎಲ್ಲಿ ನುಡಿದಂತೆ ನಡೆದಿದ್ದಾರೆ ಇವತ್ತ ಇದೇ ಎಲ್ಲಾ ಆಶಾ ಕಾರ್ಯಕರ್ತರಿಗೆ ಸುಳ್ಳು ಹೇಳಿದ್ದು ವಾಸ್ತವಿಕ ಸತ್ಯ ಅದು. ಅದೇ ರೀತಿಯಲ್ಲಿ ಈಗ 7,000 ಜನ ಆಶಾ ಕಾರ್ಯಕರ್ತೆಯರನ್ನ ಜನಸಂಖ್ಯೆ ಆಧಾರ ಮೇಲೆ ತೆಗೆದಾಕ್ತು ಅಂತ ಹೇಳ್ತಾ ಇದಾರ. ಇದನ್ನೆಲ್ಲ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ. 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ನಾವು ಕೆಲಸಗಳನ್ನ ಬಂದ್ ಮಾಡಿ ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ.